ಮಗಳೇ, ನಾಳೆ ಬೆಳಿಗ್ಗೆ ಬೇಗ ಎದ್ದು ದೇವಪುರಕ್ಕೆ ಹೋಗಲಿದೆ. ನನ್ನ ಬಾಲ್ಯ ಸ್ನೇಹಿತ ರಾಮಭದ್ರಯ್ಯ ಭೇಟಿ ಮಾಡಲಿಕ್ಕೆ ಕರೆದಿದ್ದಾನೆ. ಬಹಳ ವರ್ಷ ಆಗಿದೆ ಅವನನ್ನು ಸಿಗದೆ. ಹೋಗ್ಬನ್ನಿ ಅಪ್ಪ. ನೀವು ಊರಿಂದ ಹೊರಗೆ ಹೋಗಿ ಎಷ್ಟು ದಿನ ಆಯ್ತು? ಹೋಗೋ ವಿಚಾರ ಅಲ್ಲ, ಆದ್ರೆ ನಿನ್ನ ಒಬ್ಳನ್ನೇ ಬಿಟ್ಟು ಹೋಗ್ಬೇಕಲ್ಲ ಅಂತ. ಅಯ್ಯೋ, ಅದಕ್ಕೇನು? ನಾನು ಪುಟ್ಟ ಹುಡುಗಿ ಅಲ್ಲ, ನೀವು ಯೋಚನೆ ಮಾಡಬೇಡಿ. ಬೆಳಿಗ್ಗೆ ಬೇಗ ಹೊರಟು ರಾತ್ರಿ ಒಳಗಡೆ ಬಂದೇ ಬರ್ತೀನಿ. ಗಾಡಿ ಲಿಂಗಯ್ಯನಿಗೆ ಗಾಡಿ ತರಲಿಕ್ಕೆ ಹೇಳಿದ್ದೇನೆ. ಆಗ್ಲಿ ಅಪ್ಪ, ಆರಾಮಾಗಿ ಹೋಗ್ಬನ್ನಿ. ಆಕಾಶ ನೋಡಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಮಳೆ ಬರುವ ಎಲ್ಲಾ ಸಾಧ್ಯತೆ ಇದೆ. ಹಾಗೇನಾದ್ರೂ ಆದ್ರೆ ನಾನು ಬರುವಾಗ ರಾತ್ರಿ ತಡ ಆಗ್ಬಹುದು. ಆಯ್ತು, ತೊಂದರೆ ಇಲ್ಲ ಅಪ್ಪ. ತುಂಬಾ ದಿನದ ನಂತರ ನಿಮ್ಮ ಸ್ನೇಹಿತನ ಭೇಟಿಯಾಗೋಕೆ ಹೋಗ್ತಿದ್ದೀರಿ. ನಿಶ್ಚಿಂತೆಯಿಂದ ಹೋಗಿ. ರಾತ್ರಿನೇ ಬರಬೇಕು ಅನ್ನೋ ಗಡಿಬಿಡಿ ಮಾಡ್ಕೊಳ್ಬೇಡಿ. ನಾಳೆ ಬೆಳಿಗ್ಗೆಯೇ ಹೊರಟು ಬನ್ನಿ, ನಾನು ಇರ್ತೀನಿ. ಸರಿ, ಹಾಗಿದ್ರೆ ನಾನು ಹೋಗಿ ಬರ್ತೇನೆ. ಬಾಗಿಲು ಭದ್ರವಾಗಿ ಹಾಕು. ಆಯ್ತಪ್ಪ, ಸರಿ. ಯಜಮಾನ್ರೆ, ಇಷ್ಟು ಚಿಕ್ಕ ಇದ್ದ ಮಗು ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾಳೆ. ಹೂನಪ್ಪ, ಈ ಹೆಣ್ಮಕ್ಳು ಬೆಳೆಯೋದೇ ಗೊತ್ತಾಗಲ್ಲ. ನೋಡ್ತಾ ನೋಡ್ತಾ ಮದುವೆ ವಯಸ್ಸಿಗೆ ಬಂದ್ಬಿಟ್ಲು. ಹಾಗಿದ್ರೆ ಮಗಳಿಗೆ ಬೇಗದಲ್ಲೇ ಮದುವೆ ಇದೆ ಅನ್ನಿ. ಮತ್ತೆ ಒಬ್ಬ ತಂದೆಯಾಗಿ ಅದು ನನ್ನ ಜವಾಬ್ದಾರಿ ಅಲ್ವೇನಪ್ಪ. ತಾಯಿ ಇಲ್ಲದ ಮಗಳು, ಅದು ಬಹಳ ಸಂಸ್ಕಾರವಂತೆ. ಈಗ ಮದುವೆಗೆ ಅಂತ ಒಳ್ಳೆ ಗಂಡು ಹುಡುಕ್ತಾ ಇದ್ದೀನಿ. ನಳಿನಮ್ಮನವರಿಗೆ ಏನು ಬಿಡಿ, ಒಳ್ಳೆ ರಾಜಕುಮಾರನಂತ ಗಂಡೇ ಸಿಗ್ತಾನೆ. ನನ್ನ ಮಗಳು ಯಾರನ್ನ ಮದುವೆ ಆಗ್ತಾಳೋ ಅವನಂತೂ ಭಾರಿ ಅದೃಷ್ಟವಂತನಾಗಿರ್ತಾನೆ ಅನ್ನೋದಂತೂ ನಿಜ. ಹೌದೌದು. ತಾಯಿ, ಹೊರಗೆ ಜೋರಾಗಿ ಮಳೆ ಬರುವ ಹಾಗಿದೆ. ಈ ಊರಲ್ಲಿ ಯಾರೂ ದಿಕ್ಕಿಲ್ಲ. ಒಂದು ರಾತ್ರಿ ಉಳ್ಕೊಳ್ಳೋಕೆ ಜಾಗ ಕೊಡ್ಬೋದಾ? ಖಂಡಿತ ತಾತ, ಆದ್ರೆ ನೀವ್ಯಾರು ಅಂತ ಗೊತ್ತಾಗಿಲ್ಲ. ಪರಮಯ್ಯ ಅಂತ, ಬ್ರಹ್ಮಪುರದವನು. ನಾನು ಮಲ್ಲಿಗೆಹಳ್ಳಿಗೆ ಹೊರಟಿದ್ದೆ. ಹಾಳಾದ ವಯಸ್ಸು, ಅಂದ್ಕೊಂಡಷ್ಟು ವೇಗವಾಗಿ ನಡೆಯೋಕ್ಕಾಗಲ್ಲ. ಅಲ್ಲಿ ತಲುಪೋದ್ರೊಳಗೆ ಕತ್ತಲಾಗ್ಬಿಡ್ತು. ಜೊತೆಗೆ ಈ ಮಳೆ ಬರೋ ವಾತಾವರಣ. ಚಿಂತೆ ಮಾಡಬೇಡಿ, ಈ ರಾತ್ರಿ ಇಲ್ಲೇ ಉಳ್ಕೊಂಡು ಹೋಗಿ. ದೊಡ್ಡ ಮನಸ್ಸಮ್ಮ ನಿಂದು. ಆದ್ರೆ ನೀನು ಈ ಹೊತ್ತಿನಲ್ಲಿ ಒಬ್ಳೇ ಇದ್ದೀಯನಮ್ಮ. ಹೌದು ತಾತ, ಅಪ್ಪ ಯಾವುದೋ ಕೆಲ್ಸದ ಮೇಲೆ ಪಕ್ಕದ ಊರಿಗೆ ಹೋಗಿದ್ದಾರೆ. ಬೆಳಿಗ್ಗೆ ಬರಬಹುದೇನೋ ಬಹುಶಃ. ಬಹಳ ಧೈರ್ಯಶಾಲಿ ನೀನು. ಒಬ್ಬಳೇ ಇದ್ದೀಯಲ್ಲ ನೀನು. ಕಳ್ಳಕಾಕರು ಬಂದ್ರೆ ಏನ್ ಮಾಡ್ತೀಯಾ? ನಮ್ಮೂರಲ್ಲಿ ಎಲ್ರೂ ದುಡಿದು ತಿನ್ನುವರೆ, ಯಾರು ಕಳ್ಳರು ಇಲ್ಲ. ಒಂದ್ ಪಕ್ಷ ಹಾಗೇನಾದ್ರೂ ಬಂದ್ರೆ ಈಗ ನೀವಿದ್ದೀರಲ್ಲ ನನ್ ಜೊತೆ. ಈ ಮುದುಕನ ಕೈಯಲ್ಲಿ ಏನಾಗುತ್ತಮ್ಮ? ಸರಿ, ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಕ್ ಹೋಗ್ಬೇಡಿ. ಈಗ ಊಟ ಆಗಿದ್ಯಾ ನಿಮ್ದು ಅಂತ ಹೇಳಿ. ಯಾವುದೇ ದಾಕ್ಷಿಣ್ಯ ಮಾಡ್ಕೊಳ್ಬೇಡಿ. ನಿಜ ಹೇಳ್ಬೇಕು ಅಂದ್ರೆ ಬೆಳಿಗ್ಗೆ ಮನೆಯಲ್ಲಿ ತಿಂಡಿ ತಿಂದು ಹೊರಟವನು ಆಮೇಲೆ ಏನೂ ತಿಂದೇ ಇಲ್ಲ. ಆದ್ರೆ ನೀನೇನು ತೊಂದರೆ ತಗೊಳ್ಳೋದು ಬೇಡ. ನನಗೆ ಉಪವಾಸ ಇದ್ದು ಅಭ್ಯಾಸ ಇದೆ. ನಿಮಗೆ ಉಪವಾಸ ಇದ್ದು ಅಭ್ಯಾಸ ಇರಬಹುದು, ಆದ್ರೆ ನನಗೆ ಯಾರನ್ನು ಉಪವಾಸ ಇಟ್ಟು ಅಭ್ಯಾಸ ಇಲ್ಲ. ನೀವಿವತ್ತು ನಮ್ಮ ಅತಿಥಿಗಳು. ಅತಿಥಿಗಳು ದೇವರ ಸಮಾನ. ಜೊತೆಗೆ ಅತಿಥಿಗಳನ್ನ ಹಸಿವಲ್ಲಿ ಇರುವಂತೆ ಮಾಡುವುದು ಅಪಮಾನ. ಬನ್ನಿ, ಎಲೆ ಹಾಕ್ತೇನೆ. ಇನ್ನೊಂದ್ ಸ್ವಲ್ಪ ಅನ್ನ ಹಾಕ್ಲಾ ಮೊಸರಿಗೆ? ಹೊಟ್ಟೆ ತುಂಬಾ ಉಣ್ಣುವಷ್ಟು ಬಡಿಸಿದ್ಯಾ? ಇನ್ನೊಂದು ಅಗುಳೂ ಬೇಡ. ಅನ್ನಪೂರ್ಣೇಶ್ವರಿ ನೀನು. ಸರಿ, ನೀವು ಊಟ ಮುಗಿಸಿ. ನಾನು ನಿಮಗೆ ಆ ಕೋಣೆಯಲ್ಲಿ ಹಾಸುತ್ತೇನೆ. ನೆಮ್ಮದಿಯಾಗಿ ಮಲಗಿಕೊಳ್ಳಿ. ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಮಲ್ಲಿಗೆಹಳ್ಳಿಗೆ ಹೋಗಿವ್ರಂತೆ. ಏನಿದು ತಾತ? ಕಾಣ್ತಾ ಇಲ್ವಾ? ಸುಮ್ನೆ ಬಾಯಿ ಮುಚ್ಕೊಂಡು ಮನೇಲಿರೋ ಹಣ ಆಭರಣ ಎಲ್ಲ ಕೊಡು. ಏನಾದ್ರೂ ಸಾಹಸ ಮಾಡೋಕೆ ಪ್ರಯತ್ನ ಪಟ್ರೆ ಪ್ರಾಣನೇ ತೆಗೆದು ಬಿಡ್ತೇನೆ. ಆಶ್ರಯ ಕೊಟ್ಟವರಿಗೆ ದ್ರೋಹ ಮಾಡುವುದೇ? ಕಳ್ಳನಾದರೂ ಮನುಷ್ಯನಲ್ಲವೇನು? ನಿಜವಾಗಿಯೂ ಹಸಿವಾಗಿದ್ದರಿಂದ ತಾನೆ ನೀನು ಉಂಡದ್ದು? ಇದೊಂದು ದೊಡ್ಡ ಆಶ್ರಯನಾ? ಬಾಗಿಲು ತೆಗೆಯದೇ ಇದ್ರೆ ಬಾಗಿಲು ಒಡೆದು ನುಗ್ತಾ ಇದೆ.
ಇನ್ನು ಊಟ ಕಳ್ಳತನ ಎಲ್ಲವೂ ಹೊಟ್ಟೆಗಾಗಿಯೇ. ಸುಮ್ಮನೆ ತಲೆ ಹರಟೆ ಮಾಡಬೇಡ, ಹೇಳಿದಷ್ಟು ಮಾಡು. ಕಳ್ಳನಾದರೂ ಮನುಷ್ಯನಲ್ಲವೇನೋ? ನಿನಗೆ ಒಂದು ಆತ್ಮಸಾಕ್ಷಿನೂ ಇಲ್ವಾ? ತು ಜಾಸ್ತಿ ಮಾತು ಬೇಡ. ನಿನ್ನ ಪುರಾಣ ಶಾಸ್ತ್ರ ಕೇಳುವಷ್ಟು ಸಮಯ ನಂಗಿಲ್ಲ. ಮನೇಲಿರೋ ಹಣ ಆಭರಣ ಎಲ್ಲ ಕೊಡು ಅಷ್ಟೇ. ಊಟ ಹಾಕಿ ಉಪಚಾರ ಮಾಡಿದ್ದೇ ದೊಡ್ಡ ತಪ್ಪಾಯಿತು. ನನ್ನನ್ನು ಸಾಯಿಸಿದ್ರೂ ತೊಂದರೆ ಇಲ್ಲ. ನಾನಂತೂ ನನ್ನ ಕೈಯಾರೆ ಏನು ಕೊಡಲ್ಲ. ನಿನಗೆ ಬೇಕಾದ್ರೆ ಆ ಕೋಣೆಯಲ್ಲಿ ಪೆಟ್ಟಿಗೆಯಲ್ಲಿ ಹಣ ಇದೆ, ನೀನೇ ಹೋಗಿ ತೆಗೆದುಕೋ. ಒಳಗೆ ಬಿದ್ದಿರು, ಬೆಳಗಿನವರೆಗೆ ಬೆಳಕು ಹರಿಲಿ. ನಿನಗೆ ತಕ್ಕ ಶಾಸ್ತಿ ಮಾಡದೇ ಇದ್ರೆ ನನ್ನ ಹೆಸರು ನಳಿನಿನೇ ಅಲ್ಲ. ಈ ಹೊತ್ತಲ್ಲಿ ನೆರೆಹೊರೆಯವರನ್ನ ಎಪ್ಸಿ ತೊಂದರೆ ಕೊಡೋದು ಬೇಡ. ಬೆಳಿಗ್ಗೆ ನೋಡ್ತೇನೆ. ಬಹುಶಃ ಅಪ್ಪ ಬಂದಿರಬೇಕು. ಯಾರ್ ನೀವು? ನನ್ನ ಹೆಸರು ಮೋಹನ, ಬ್ರಹ್ಮಪುರದ ಲಕ್ಷಾಧಿಪತಿ ಜಮೀನ್ದಾರನ ಮಗ. ಅಪ್ಪನ್ ಭೇಟಿ ಆಗ್ಲಿಕ್ಕಿತ್ತ? ಅವರು ಸದ್ಯಕ್ಕೆ ಕೆಲಸದ ಮೇಲೆ ಹೊರ ಹೋಗಿದ್ದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತಿನಲ್ಲಿ ಬರಬಹುದು. ಮುಖ್ಯವಾಗಿ ನಿಮ್ ಹತ್ರನೇ ಮಾತಾಡ್ಲಿಕ್ಕೆ ಇತ್ತು. ನನ್ನ ಹತ್ರನಾ? ಏನ್ ಹೇಳಿ? ನಿನ್ನೆ ರಾತ್ರಿ ಒಬ್ಬ ಮುದುಕ ಇಲ್ಲಿ ಆಶ್ರಯ ಕೇಳಿಕೊಂಡು ಬಂದಿದ್ನಾ? ಹೌದು, ಅತಿಥಿಯ ಹಾಗೆ ಬಂದು ಚಾಕು ತೋರಿಸಿ ಕಳ್ಳತನ ಮಾಡಕ್ ಹೊರಟಿದ್ದ. ನಾನು ಅವನನ್ನ ಆ ಕೋಣೆಯಲ್ಲಿ ಕೂಡಾಕಿದ್ದೇನೆ. ನಿಮ್ಗೆ ಗೊತ್ತು ಈ ವಿಚಾರ? ಆ ಕಳ್ಳ ಮುದುಕನ ಜೊತೆ ನಿಮ್ಗೇನು ಸಂಬಂಧ? ವಾಸ್ತವದಲ್ಲಿ ಅವನು ಕಳ್ಳನಲ್ಲ, ನಮ್ಮನೆಯ ಕೆಲಸದಾಳು. ನಿಮ್ಮನೆಯ ಕೆಲಸದಾಳು ನಮ್ಮನೆಗೆ ಕಳ್ತನಕ್ ಬಂದ್ರೆ ಅವನು ಕಳ್ಳನೇ ಆಗುತ್ತಾನೆ. ಆತ ನಿಜವಾಗ್ಲೂ ಇಲ್ಲಿ ಕಳ್ತನಕ್ಕೆ ಬಂದವನಲ್ಲ. ಇದೆಲ್ಲ ಒಂದು ನಾಟಕ ಅಷ್ಟೇ. ನಾಟಕನ? ಏನು ಅಂತ ಸರಿಯಾಗಿ ಹೇಳಿ. ನಾನು ನಿನ್ನನ್ನ ಕಳೆದ ತಿಂಗಳು ಒಂದು ಮನೆಯಲ್ಲಿ ನೋಡಿದೆ. ನೀನು ನನಗೆ ಅಲ್ಲೇ ಇಷ್ಟವಾದೆ. ಆದ್ರೆ ನೀನು ನನ್ನಂಥ ಲಕ್ಷಾಧಿಕಾರಿ ಜಮೀನ್ದಾರರಿಗೆ ಯೋಗ್ಯಳೋ ಅಲ್ಲವೋ ಎಂದು ತಿಳಿಯಲು ಈ ಪರೀಕ್ಷೆ ಮಾಡಬೇಕಾಯಿತು. ನನ್ನ ಪರೀಕ್ಷೆಯಲ್ಲಿ ನೀನು 100ಕ್ಕೆ 100 ಗೆದ್ದಿರುವಿ. ನೀನು ನನ್ನನ್ನು ಮದುವೆಯಾಗಲು ಯಾವುದೇ ಅಭ್ಯಂತರವಿಲ್ಲ. ಅದೇಗೆ? ಒಬ್ಬ ಅಪರಿಚಿತ ಮುದುಕನಿಗೆ ಆಶ್ರಯ ನೀಡಿದ್ದು ನಿನ್ನಲ್ಲಿರುವ ದಯಾಪರತೆಗೆ ಸಾಕ್ಷಿ. ಜೊತೆಗೆ ಆತ ಕಳ್ಳತನಕ್ಕೆ ಪ್ರಯತ್ನಿಸಿದಾಗ ಧೈರ್ಯದಿಂದ ಎದುರಿಸಿ ಚಾಣಾಕ್ಷತನದಿಂದ ಆತನನ್ನು ಬಂಧಿಸಿದ್ದು ನಿನ್ನಲ್ಲಿರುವ ಶಕ್ತಿಗೆ ಸಾಕ್ಷಿ. ಆದ್ದರಿಂದ ನೀನು ನನ್ನಂಥ ಲಕ್ಷಾಧಿಕಾರಿ ಜಮೀನ್ದಾರನಿಗೆ ಅರ್ಧಾಂಗಿಯಾಗುವ ಎಲ್ಲ ಅರ್ಹತೆಗಳನ್ನು ಗಳಿಸಿದ್ದಿ. ನೀವು ನಿಮ್ಮ ಆಳಿನ ಮೂಲಕ ಈ ರೀತಿ ನಾಟಕ ಮಾಡಿಸುವ ಬದಲು ನೀವೇ ನಾಟಕ ಮಾಡಿದ್ರೆ ಲಕ್ಷ ಲಕ್ಷ ಗಳಿಸಬಹುದಿತ್ತು. ಮೋಹನರೇ, ಈ ರೀತಿ ಯೋಗ್ಯತಾ ಪರೀಕ್ಷೆ ಮಾಡುವುದು ಯಾವುದೇ ರೀತಿ ಸರಿಯಲ್ಲ. ನೀವು ಮಾಡಿದ ಕೆಲಸಕ್ಕೆ ನಿಮ್ಮನ್ನ ಕೋತ್ವಾಲರ ಸುಪರ್ದಿಗೆ ಒಪ್ಪಿಸಿದರೆ ಸೆರೆಮನೆ ಖಚಿತ. ಆದರೆ ನಾನು ಆ ಕೆಲಸ ಮಾಡುವುದಿಲ್ಲ. ನೀವಾಗಿ ನೀವೇ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಎಂದು ನಿರ್ಧರಿಸಿದ್ದೀರಿ. ನಾನು ನಿಮ್ಮನ್ನ ಮದುವೆ ಆಗುವುದಿಲ್ಲ. ಹಣ ಇದ್ದ ಮಾತ್ರಕ್ಕೆ ನಾನು ನಿಮ್ಮನ್ನ ಇಷ್ಟಪಡಬೇಕಂತಿಲ್ಲ. ಯೋಗ್ಯತೆ ಪರೀಕ್ಷೆ ಮಾಡುವುದಕ್ಕೂ ಯೋಗ್ಯತೆ ಬೇಕು. ದಯಮಾಡಿ ಹೋಗಿ ಇಲ್ಲಿಂದ. ಓ ಅಪ್ಪ, ನೀವ್ಯಾವಾಗ ಬಂದ್ರಿ? ನಾನು ಆಗ್ಲೇ ಮೋಹನನ ಹಿಂದೆ ಬಂದೆ. ಇಲ್ಲಿ ನಡೆಯುತ್ತಿರುವುದನ್ನು ನೋಡ್ತಾ ನಿಂತಿದ್ದೆ. ಅಲ್ಲಮ್ಮ, ಅಷ್ಟು ದೊಡ್ಡ ಶ್ರೀಮಂತನನ್ನ ನಿರಾಕರಿಸಿದ್ದು ಸರಿನಾ? ಅವರಿಗೆ ಹಣ ಇರುವುದೆಂಬ ಅಹಂಕಾರವೇ ಹೆಚ್ಚಾಗಿದೆ. ಅವರಿಗೆ ಅವರ ಇಷ್ಟವೇ ಮುಖ್ಯ. ನನ್ನ ಇಷ್ಟನಿಷ್ಟಗಳ ಗೊಡವೆಯೇ ಇಲ್ಲ. ನಾನು ಹಿಡಿಸುವುದಕ್ಕೆ ನನಗೆ ಪರೀಕ್ಷೆ ಇಟ್ಟರಂತೆ. ಈ ಬಗೆಯ ಮನುಷ್ಯರು ಹಣದಿಂದ ಏನನ್ನೂ ಕೊಳ್ಳಬಹುದೆಂಬ ಭಾವನೆಯಲ್ಲೇ ಇರ್ತಾರೆ. ಅದಕ್ಕೆ ನಿರಾಕರಿಸಿದೆ. ನಳಿನಿ, ನಿನಗೆ ಪ್ರಭಾಕರ ಗೊತ್ತು ತಾನೆ? ನನ್ನ ಗೆಳೆಯ ರಾಮಭದ್ರಯ್ಯನ ಮಗ. ದೇವಪುರದಲ್ಲಿ 4 ಎಕರೆ ಜಮೀನಿದೆ. ಅದರಲ್ಲೇ ಬಂಗಾರದಂತ ಬೆಳೆ ತೆಗಿತಾ ಇದ್ದಾನೆ. ರಾಮಭದ್ರಯ್ಯ ನನ್ನನ್ನು ಕರೆಸಿದ್ದು ನಿನ್ನನ್ನು ಅವರ ಸೊಸೆಯಾಗಿ ದಾರೆ ಎರೆಯಲು ಒಪ್ಪಿಗೆ ಕೇಳಲು. ರಾಮಭದ್ರಯ್ಯನಿಗೆ ಕಾಲಿಗೆ ಹುಣ್ಣಾಗಿದ್ದರಿಂದ ಇಲ್ಲಿ ಬರ್ಲಿಕ್ಕೆ ಆಗದೆ ನನ್ನನ್ನೇ ಕರೆಸಿದ್ರು. ಮುಂದಿನ ವಾರ ಒಮ್ಮೆ ಹುಡುಗನನ್ನು ಭೇಟಿಯಾಗಿ ನಿನ್ನ ಅಭಿಪ್ರಾಯ ತಿಳಿಸು. ಆಯ್ತಪ್ಪ. ನೀನು ಯಾವುದೇ ನಿರ್ಧಾರ ತಗೊಂಡ್ರೂ ಸರಿಯಾದ ನಿರ್ಧಾರನೇ ತಗೋತೀಯ ಅನ್ನೋದು ನನ್ನ ನಂಬಿಕೆ.